ನೀವು ಪ್ರೀತಿಸುವವರು ನಿಮ್ಮನ್ನು ಬಿಟ್ಟು ಹೋಗಿದ್ರೂ ಓಡ್ಬಂದು ನಿಮ್ಮನ್ನು ಮತ್ತೆ ಪ್ರೀತಿಸಬೇಕು ಅಂತ ಅನ್ಕೊಂತೀರ ಅಲ್ವಾ? ಆದರೆ ನಿಮ್ಮಷ್ಟು ದಡ್ಡರು ಯಾರೂ ಇಲ್ಲ. ಯಾಕಂದರೆ ನಿಮ್ಮನ್ನು ಬೇಡ ಅಂತ ಬಿಟ್ಟೋದ್ರು ಅವರೇ ಬೇಕು ಅಂತ ಬಯಸ್ತೀರ. ಯಾಕೆ ಗೊತ್ತಾ? ಯಾಕಂದರೆ ನೀವು ಅವ್ರನ್ನ ಮನಸಾರೆ ಪ್ರೀತಿ ಮಾಡಿರ್ತೀರ. ಬೇರೆಯವ್ರ ಥರ ನಾಟಕ ಮಾಡಿರಲ್ಲ. ತುಂಬಾ ಹಚ್ಕೊಂಡು ಬಿಟ್ಟಿರ್ತೀರ. ಮತ್ತು ಅವರೇ ಪ್ರಪಂಚ ಅಂತ ಅಂದ್ಕೊಂಡು ಬಿಟ್ಟಿರ್ತೀರ. ಅವರಿಲ್ಲದೆ ಬದುಕಲು ಸಹಿತ ಆಗಲ್ಲ ಅನ್ನುವಷ್ಟು ಹಚ್ಕೊಂಡ್ಬಿಟ್ಟಿರ್ತೀರ. ಆದರೆ ಅವರು ನಿಮ್ಮನ್ನು ಅಷ್ಟೇ ಪ್ರೀತಿಸಬೇಕು ಅಲ್ವೇ? ನೀವು ಪ್ರೀತಿಸುವವರು ನಿಮ್ಮನ್ನು ತುಂಬ ಇಗ್ನೋರ್ ಮಾಡ್ತಾ ಇರ್ತಾರೆ. ಕಾಲ್ ಮಾಡಿದರೂ ಎತ್ತಲ್ಲ. ಅವ್ರಿಗೆ ಯಾವಾಗ ಬೇಕೋ ಅವಾಗ ಫ್ರೀ ಸಿಗುತ್ತಲ್ಲ, ಅವಾಗ ಫೋನ್ ಮಾಡ್ತಾರೆ. ನೀವು ಒಂದು ಪ್ಯಾರಾಗ್ರಾಫ್ ಮೆಸೇಜನ್ನು ಕಳಿಸಿದ್ರು, ಯಾವುದಾದ್ರೂ ಒಂದು ವೀಡಿಯೋವನ್ನು ಕಳಿಸಿದ್ರು, ಅಂದರೆ ಲವ್ ಫೀಲಿಂಗ್ಸ್ ವಿಡಿಯೋಸ್ ಅಥವಾ ಯಾವುದಾದ್ರೂ ಒಂದು ವಾಟ್ಸಪ್ ವಿಡಿಯೋಸ್ ಆಗಿರ್ಬೋದು, ಎಷ್ಟೇ ವಿಡಿಯೋವನ್ನು ಕಳಿಸಿದ್ರು ಸಹಿತ ಅವರು ಒಂದು ರಿಪ್ಲೈ ಸಹಿತ ಮಾಡೋದಿಲ್ಲ. ಇದರಿಂದ ನೀವು ತುಂಬಾ ನೋವು ಅನುಭವಿಸ್ತೀರ. ಇಂಥ ಸಂದರ್ಭದಲ್ಲಿ ನೀವೆಲ್ಲಿದ್ದೀರಾ, ಏನು ಮಾಡ್ತಿದ್ದೀರಾ ಅಂತಲೂ ನಿಮಗೆ ಗೊತ್ತಾಗಲ್ಲ. ನೋಡಿ, ಒಂದು ಸಂಬಂಧ ಬೆಳೆಸಬೇಕು ಅಂದರೆ ಇಬ್ಬರ ಕಡೆಯಿಂದಲೂ ಎಫರ್ಟ್ ಇರಬೇಕು, ಪ್ರೀತಿ ಇರಬೇಕು. ಒಂದು ಕಡೆಯಿಂದ ಮೆಸೇಜ್ ಬಂದರೆ ಆ ಕಡೆಯಿಂದನೂ ಬರಬೇಕು. ಆವಾಗ ನೀವು ಕೂಡ ಖುಷಿಯಾಗಿರ್ತೀರ. ಆದರೆ ನೀವು ಮಾತ್ರ ಯಾಕೆ ಇಂಥವ್ರನ್ನ ಪ್ರೀತಿಸ್ತೀರಾ? ಅವರೊಂದು ರಿಪ್ಲೈ ಕೂಡ ಕೊಡಲ್ಲ, ಟೈಮ್ ಕೊಡಲ್ಲ, ನಿಮಗೆ ರೆಸ್ಪೆಕ್ಟ್ ಕೊಡಲ್ಲ. ನಿಮಗಿಂಥ ಸಂಬಂಧದಲ್ಲಿ ನಾವಿದ್ದೀವಿ ಅಂತ ಸಹಿತ ಗೊತ್ತೇ ಆಗಲ್ಲ. ಅವರೆಷ್ಟೇ ಅವಾಯ್ಡ್ ಮಾಡಿದ್ರು, ಅವರೆಷ್ಟೇ ನೋವು ಕೊಟ್ಟರು, ಅವ್ರ ಮೇಲಿದ್ದ ಪ್ರೀತಿ ನಿಮಗೆ ಸ್ವಲ್ಪನೂ ಕೂಡ ಕಡಿಮೆ ಆಗಲ್ಲ. ಅವ್ರನ್ನ ಬಿಟ್ಟಿರೋಕ್ಕೂ ಸಹಿತ ಆಗ್ತಿರಲ್ಲ. ಯಾವಾಗಲೂ ಅವ್ರು ಮೆಸೇಜ್ ಮಾಡ್ತಾರೆ, ಯಾವಾಗಲೋ ಒಂದ್ಸಲ ಚೆನ್ನಾಗಿ ಮಾತಾಡ್ತಾರೆ. ಆಮೇಲೆ ಬೇಕು ಬೇಕು ಅಂತ ಜಗಳ ಆಡಿ ಅವಾಯ್ಡ್ ಮಾಡ್ತಾರೆ. ನೀವೆಷ್ಟೇ ಮೆಸೇಜ್ ಮಾಡಿದ್ರು, ಕಾಲ್ ಮಾಡಿದ್ರು, ಏನಾದರೂ ಬೈದರೂ ನಿಮ್ಮದೇ ತಪ್ಪು ಅನ್ನೋ ಥರ ಬ್ಲೇಮ್ ಮಾಡಿ ಕೊನೆಗೆ ಫೋನ್ ಕಟ್ ಮಾಡ್ತಾರೆ. ಆದರೂ ನೀವು ಅವ್ರ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡು, ಅಯ್ಯೋ ನಮ್ಮದೇ ತಪ್ಪಿರ್ಬೋದು, ನಾವೇ ಏನಾದರೂ ತಪ್ಪು ಮಾಡಿದ್ದೀವೇನೋ, ಅಥವಾ ಅವ್ರ ಕೆಲಸದ ಟೆನ್ಷನ್ ಇರ್ಬೋದು ಅಂತ ಅಂದ್ಕೊಂಡು ಅವ್ರ ಜೊತೆ ಚೆನ್ನಾಗಿರೋ ಥರ, ಅಥವಾ ಯಾವುದಾದ್ರೂ ಫಿಲಮ್ ವೀಡಿಯೋ, ಅಂದರೆ ಯಾರಾದರೂ ಗಂಡ ಹೆಂಡತಿ ಲವರ್ಸ್ ಏನಾದರೂ ಹೋಗಬೇಕಾದ್ರೆ, ಓ ನಾವು ಹಂಗಿರ್ತೀವಿ ಹಿಂಗಿರ್ತೀವಿ ಅಂತ ಏನೇನೋ ನಿಮಗೆ ನೀವೇ ಇಮ್ಯಾಜಿನೇಷನ್ನ ಮಾಡ್ಕೊತಾ ಇರ್ತೀರ. ಆದರೂ ಆ ವ್ಯಕ್ತಿ ನಿಮ್ಮನ್ನು ಇನ್ನೂ ಅವಾಯ್ಡ್ ಮಾಡ್ತಾ ಹೋದಾಗ ನೀವು ನೋವಿನಲ್ಲಿ ನರಳಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಕಣ್ಣೀರು ಹಾಕ್ತೀರಾ, ಒಬ್ಬರೇ ಇರೋಕ್ಕೆ ಇಷ್ಟಪಡ್ತೀರಾ, ಎಲ್ಲೂ ಹೋಗಲ್ಲ, ಯಾರನ್ನೂ ಮಾತಾಡ್ಸಲ್ಲ, ಒಂಥರ ಡಿಪ್ರೆಷನ್ಗೆ ಹೋಗ್ಬಿಡ್ತೀರಾ. ಯಾಕೆ ಈ ಥರ ಸಂಬಂಧ ಇಷ್ಟಪಡ್ತೀರಿ? ಬೇಕಾ ಈ ಥರ ಸಂಬಂಧ ನಿಮಗೆ? ನಾವು ಸತ್ತಿರೋ ಗಿಡಕ್ಕೆ ಎಷ್ಟೇ ನೀರು ಹಾಕಿದ್ರೂ ಮತ್ತೆ ಅದು ಚಿಗುರೋದಿಲ್ಲ. ಅದೇ ಥರ ಒಂದು ಸಂಬಂಧ ಕೂಡ ನಾವೆಷ್ಟೇ ಪ್ರೀತಿಸಿದ್ರೂ ವೇಸ್ಟು. ನೀವೆಷ್ಟೇ ಬಲವಂತವಾಗಿ ಪಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟರು ಅದು ವೇಸ್ಟು. ಯಾಕಂದರೆ ಅವ್ರಿಗೆ ನೀವು ಇಷ್ಟ ಇದ್ದಿದ್ರೆ, ಅವರು ಸಹ ನಿಮ್ಮನ್ನು ಪ್ರೀತಿಸ್ತಿದ್ರೆ ನಿಮಗೆ ಟೈಮ್ ಕೊಡ್ತಾರೆ, ಪ್ರೀತಿಯಿಂದ ಮಾತಾಡ್ತಾರೆ. ಯಾವಾಗಲೂ ನೀವೇ ಎಫರ್ಟ್ ಹಾಕ್ತಾ ಹೋದರೆ, ಮೆಸೇಜ್ ಮಾಡೋದು, ಅವರೆಷ್ಟೇ ಬೈದರು ಪದೇ ಪದೇ ಅವ್ರಿಗೆ ಕಾಲ್ ಮಾಡೋದು ಮಾಡ್ತಾ ಇದ್ದರೆ, ಆ ವ್ಯಕ್ತಿಗೆ ನಿಮ್ಮ ಮೇಲೆ ಪ್ರೀತಿ ಅಂತೂ ಖಂಡಿತ ಬರಲ್ಲ. ರೆಸ್ಪೆಕ್ಟ್ ಕೂಡ ಅವ್ರು ನಿಮಗೆ ಕೊಡಲ್ಲ. ಆಗ ನೀವು ನಿಮ್ಮನ್ನು ಕಳ್ಕೊಳ್ತಾ ನೋವನ್ನು ಅನುಭವಿಸ್ತಾ ಬರ್ತೀರ ಅಷ್ಟೆ. ಅದಕ್ಕೋಸ್ಕರನೇ ನೀವು ನಿಮ್ಮನ್ನು ಯಾರು ಪ್ರೀತಿಸ್ತಾರೆ ಅವರನ್ನು ನೀವು ಪ್ರೀತಿಸಿ, ಅವ್ರಿಗೋಸ್ಕರ ಬದುಕಿ. ಪ್ರತಿ ಸಲ ಅವ್ರು ಬರ್ತಾರೆ, ಕಾಲ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ, ನಮಗೆ ಟೈಮ್ ಕೊಡ್ತಾರೆ ಅಂತ ತಲೆ ಕೆಡಿಸ್ಕೋಬೇಡಿ. ಯಾರೂ ಕೂಡ ಅಷ್ಟು ಬ್ಯುಸಿ ಇರಲ್ಲ. ಒಂದು ಸಲ ಯೋಚನೆ ಮಾಡಿ ನೋಡಿ, ಸ್ಟಾರ್ಟಿಂಗ್ ನೀವು ಲವ್ ಮಾಡಬೇಕಾದ್ರೆ ಅವ್ರು ಎಷ್ಟೇ ಕೆಲಸ ಮಾಡ್ತಾ ಇರಲಿ, ಏನೇ ಕೆಲಸ ಮಾಡ್ತಿರಲಿ, ಎಷ್ಟೇ ಬ್ಯುಸಿ ಇರಲಿ, ಅದನ್ನೆಲ್ಲ ಪಕ್ಕಕ್ಕಿಟ್ಟು ನಿಮ್ಮನ್ನು ತುಂಬಾ ಪ್ರೀತಿಸ್ತಿರ್ತಾರೆ. ಗುಡ್ ಮಾರ್ನಿಂಗು, ಗುಡ್ ನೈಟು ಅಂತೆಲ್ಲ ಮೆಸೇಜ್ ಕಳಿಸ್ತಿರ್ತಾರೆ. ನಿಮಗೆ ಸ್ವಲ್ಪ ಹುಷಾರಿಲ್ಲ ಅಂತಂದರೂ ತುಂಬಾ ತಲೆ ಕೆಡಿಸ್ಕೊತಾ ಇರ್ತಾರೆ. ಬಟ್ ಈಗ ನೀವೆಷ್ಟೇ ಮೆಸೇಜ್ ಮಾಡಿ, ನೀವೆಷ್ಟೇ ಅಳ್ತಾ ಫೋನ್ ಮಾಡಿ, ನೀವೇನೇ ಮಾಡಿದ್ರು, ಎಷ್ಟೇ ಪ್ರೀತಿಯಿಂದ ಮಾತಾಡಿಸಿದ್ರು ತುಂಬಾ ಅವಾಯ್ಡ್ ಮಾಡ್ತಾರೆ. ಅಂದರೆ ಅಲ್ಲೇ ಅರ್ಥ ಮಾಡ್ಕೊಳ್ಳಿ, ನಿಮಗೆ ಕಂಡ್ರೆ ಅವ್ರಿಗೆ ಇಷ್ಟ ಇಲ್ಲ, ನಿಮ್ಮ ಅವಶ್ಯಕತೆ ಅವ್ರಿಗಿಲ್ಲ. ಸುಮ್ಮನೆ ನೀವೆಷ್ಟೇ ಪ್ರೀತಿ ಮಾಡಿದ್ರು ವೇಸ್ಟ್ ಅಂಥವ್ರನ್ನ.
ನಿಮ್ಮ ಆರೋಗ್ಯನೇ ಹಾಳಾಗುತ್ತೆ. ಸೊ ದಯವಿಟ್ಟು ಅಂಥ ತಪ್ಪನ್ನು ಮಾಡಬೇಡಿ. ಬೇರೆ ಕಡೆ ಗಮನ ಕೊಟ್ಟು ಕೆಲಸ ಮಾಡಿ, ಹೊರಗಡೆ ಹೋಗಿ ಸುತ್ತಾಡಿ, ನೇಚರ್ ಜೊತೆ ಇರಿ. ಜಾಸ್ತಿ ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಯಾಕಂದ್ರೆ ಮಕ್ಳದು ತುಂಬಾನೇ ಮುಗ್ಧ ಮನಸ್ಸು. ನಿಮ್ಮನ್ನ ಪ್ರೀತಿಸದವರ ಅವಶ್ಯಕತೆ ನಿಮ್ಗೂ ಇಲ್ಲ ಅಂತ ತೋರಿಸಿ. ಒಂದಲ್ಲ ಒಂದು ದಿನ ಅವ್ರಿಗೆ ಅನ್ಸುತ್ತೆ, ಎಂಥ ಒಳ್ಳೆ ಹುಡುಗಿನ ಕಳ್ಕೊಂಡೆ ನಾನು ಅಥವಾ ಒಳ್ಳೆ ಹುಡುಗನ ಕಳ್ಕೊಂಡೆ ಅಂತ.